18ನೇ ಲೋಕಸಭೆಗೆ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಸಂಸತ್ ಸದಸ್ಯರು, ಲೋಕಸಭಾ ಸದಸ್ಯರು ಮತ್ತು ರಾಜ್ಯಸಭಾ ಸದಸ್ಯರು ಜೊತೆಗೆ ಕರ್ನಾಟಕದಿಂದ ಕೇಂದ್ರದಲ್ಲಾಗಿರ್ತಕ್ಕಂಥ ಮಂತ್ರಿಗಳು ನಮ್ಮ ಪಕ್ಷದಿಂದ ಆಯ್ಕೆಯಾಗಿರ್ತಕ್ಕಂಥ ಲೋಕಸಭಾ ಮತ್ತು ರಾಜ್ಯಸಭಾ ಸದಸ್ಯರು ನಮ್ಮ ಮಂತ್ರಿಮಂಡಲದಲ್ಲಿ ಇರ್ತಕ್ಕಂಥ ಕೆಲವು ಹಿರಿಯ ಸಚಿವರುಗಳು ಕೇಂದ್ರ ಸರ್ಕಾರದಲ್ಲಿ ನಮ್ಮ ಪ್ರಸ್ತಾವಗಳು ಏನೇನು ಪೆಂಡಿಂಗ್ ಇದಾವೆ ಅದಕ್ಕೆ ಸಂಬಂಧಪಟ್ಟಂತ ಮಂತ್ರಿಗಳು ಅವ್ರದ್ದು ಸಭೆ ನಡೀತು. ಎಲ್ಲ ನಮ್ಮ ರಾಜ್ಯ ಪ್ರತಿನಿಧಿಸತಕ್ಕಂಥ ಕೇಂದ್ರದ ಸಚಿವರುಗಳು ಭಾಗಿಯಾಗಿದ್ದರು. ನಿರ್ಮಲಾ ಸೀತಾರಾಮನ್ ಅವರು, ಕುಮಾರಸ್ವಾಮಿ ಅವರು, ಶೋಭಾ ಕರಂದ್ಲಾಜೆ ಅವರು, ಪ್ರಹ್ಲಾದ್ ಜೋಶಿ ಅವರು, ಸೋಮಣ್ಣವರು, ಬಹುತೇಕ ಎಲ್ಲ ಸಂಸತ್ ಸದಸ್ಯರು ಕೂಡ ಭಾಗಿಯಾಗಿದ್ದರು. ಸಭೆ ಬಹಳ ಸೌಹಾರ್ದಯುತವಾಗಿ ನಡೆಯಿತು. ಹೊಸದಾಗಿ ಆಯ್ಕೆಯಾಗಿದ್ದಂಥ ಲೋಕಸಭಾ ಸದಸ್ಯರು ಜೊತೆಗೆ ರಾಜ್ಯಸಭಾ ಸದಸ್ಯರುಗಳು ಅವರು ಈ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಮೊದಲನೇ ಬಾರಿಗೆ ಈ ಸಭೆ ಮಾಡಿರ್ತಕ್ಕಂಥದ್ದು. ನಮ್ಮ ಉದ್ದೇಶ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಕಳುಹಿಸತಕ್ಕಂಥ ಯೋಜನೆಗಳು, ಪ್ರಸ್ತಾವಗಳು ಅವುಗಳನ್ನು ಎಲ್ಲ ಸಂಸತ್ ಸದಸ್ಯರ ಗಮನಕ್ಕೆ ತರಬೇಕು. ರಾಜ್ಯದ ಹಿತದೃಷ್ಟಿಯಿಂದ, ರಾಜ್ಯದ ಅಭಿವೃದ್ಧಿ ಹಿತದೃಷ್ಟಿಯಿಂದ ಎಲ್ಲ ಯೋಜನೆಗಳನ್ನ, ಪ್ರಸ್ತಾವಗಳನ್ನ ಮಂಜೂರಾತಿ ಮಾಡಿಸಲಿಕ್ಕೆ ಎಲ್ಲ ಸಂಸದರು ಕೂಡ, ಮಂತ್ರಿಗಳು ಕೂಡ ಕೇಂದ್ರ ಸರ್ಕಾರದ ಮೇಲೆ, ಕೇಂದ್ರ ಸರ್ಕಾರದ ಗಮನಕ್ಕೆ ತಗೊಂಡು ಒತ್ತಡ ಹಾಕಿ ಅವುಗಳನ್ನು ಮಂಜೂರಾತಿ ಮಾಡಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ. ಸಾಮಾನ್ಯವಾಗಿ ವಿಧಾನಸಭೆಯಲ್ಲಿ, ಲೋಕಸಭೆಯಲ್ಲಿ ಏನೇ ರಾಜಕೀಯ ಚರ್ಚೆ ಮಾಡಿದ್ರು ಕೂಡ ನಾವು ಅಭಿವೃದ್ಧಿ ಕೆಲಸಗಳಲ್ಲಿ ಚರ್ಚೆ ಮಾಡಲ್ಲ, ಆಮೇಲೆ ರಾಜಕೀಯ ಮಾಡಲ್ಲ, ರಾಜಕೀಯ ಬೆಳೆಸಕ್ಕೆ ಹೋಗಲ್ಲ. ಕರ್ನಾಟಕದ ನೆಲ, ಜಲ, ಭಾಷೆ, ಸಂಸ್ಕೃತಿ, ಸಂಪನ್ಮೂಲ ಇವುಗಳ ಬಗ್ಗೆ ಯಾವತ್ತೂ ಕೂಡ ಪಕ್ಷ ರಾಜಕಾರಣ ಮಾಡಲ್ಲ. ಪಕ್ಷ ಭೇದ ಮರೆತು ರಾಜ್ಯದ ಪರವಾಗಿ ನಿಲ್ತಕ್ಕಂಥ ಪ್ರಯತ್ನವನ್ನು ಇಲ್ಲಿವರೆಗೆ ಮಾಡ್ಕೊಂಡು ಬಂದಿದೆ. ಅದು ಈಗಲೂ ಕೂಡ ಮುಂದುವರಿತಾ ಇದೆ. ನಾನು ಎಲ್ಲ ಸಂಸತ್ ಸದಸ್ಯರಿಗೆ, ಮಂತ್ರಿಗಳಿಗೆ, ಎಲ್ಲ ನಮ್ಮ ಯೋಜನೆಗಳ, ಪ್ರಸ್ತಾವಗಳ ಮಾಹಿತಿ ಇರ್ತಕ್ಕಂಥ ಒಂದು
ಬುಕ್ಲೆಟ್ ಅನ್ನ ಎಲ್ರಿಗೂ ಕೂಡ ಮುಂಚಿತವಾಗಿ ಕೊಟ್ಟಿದ್ದೆ. ಸಭೆಗಿಂತ ಮುಂಚಿತವಾಗಿ ಕೊಟ್ಟಿದ್ದೆ. ಅವರು ಅದಕ್ಕೊಂದು ಉತ್ತರದ ರೂಪದಲ್ಲಿ ಒಂದು ಮೆಮೊರಾಂಡಮ್ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಎಲ್ಲ ಮಂತ್ರಿಗಳು ಸೈನ್ ಮಾಡಿದ್ದಾರೆ, ಕೆಲವು ಸಂಸದರು, ಬಿಜೆಪಿ ಸಂಸದರು ಸೈನ್. ನಾನು ಮೀಟಿಂಗ್ ಪ್ರಾರಂಭ ಆದಮೇಲೆ ಕೊಟ್ಟದ್ದು, ನಾನು ಓದಕ್ಕಾಗಿರಲಿಲ್ಲ. ಮತ್ತೆ ಬಿಜೆಪಿ ನಿಲುವನ್ನ ಅದರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅದರಲ್ಲಿ ಅನೇಕ ಸುಳ್ಳುಗಳಿದ್ದಾವೆ. ಈಗ ಉದಾಹರಣೆಗೆ ಮಾದಾಯಿ ಯೋಜನೆ, ಅದು ಒಂದು ಕುಡಿಯ ನೀರಿನ ಯೋಜನೆ. ಹುಬ್ಬಳ್ಳಿ, ಧಾರವಾಡ, ಗದಗ್, ಬಾಗಲಕೋಟೆ, ಬೆಳಗಾಂ ಈ ಭಾಗಗಳಲ್ಲಿ ಕುಡಿಯ ನೀರಿನ ಯೋಜನೆ. ಅದು 2018ರಲ್ಲಿ ಇತ್ಯರ್ಥ ಆಗಿದೆ. ಕೋರ್ಟ್ನಲ್ಲಿ ಕೇಸ್ ಇದೆ ಅಂತ ಹೇಳಿದ್ದಾರೆ ಅವರ ಮೆಮೊರಾಂಡಮ್. ಗೆಜೆಟ್ ನೋಟಿಫಿಕೇಶನ್ ಆಗ್ಬಿಟ್ಟಿದೆ ಅದರಲ್ಲಿ. ನಾವು ಡಿಪಿಆರ್ ಕಳಿಸಿದ್ದೀವಿ, ಟೆಂಡರ್ ಕೂಡ ಆಹ್ವಾನ ಮಾಡಿದ್ದೀವಿ. ಆಸ್ ಪರ್ ದಿ ಡಿಸಿಷನ್ ಆಫ್ ದಿ ಟ್ರಿಬ್ಯುನಲ್ ಅಂಡ್ ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ದೀವಿ. ಅಲ್ಲಿ ಅದಕ್ಕೆ ಅಡ್ಡಿ ಇರತಕ್ಕಂಥದ್ದು ಫಾರೆಸ್ಟ್ ಮತ್ತೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಆಗ್ತದೆ. ಅದು ಬಿಟ್ಟರೆ ಬೇರೆ ಏನೂ ಆಗಬೇಕಾಗಿಲ್ಲ. ಸೊ ಅದು ಕೇಂದ್ರ ಸರ್ಕಾರದ ಮುಂದೆ ಇದೆ. ಫಾರೆಸ್ಟ್ ಮತ್ತು ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಆಗೋದು ಕೇಂದ್ರ ಸರ್ಕಾರದಿಂದ. ಸೊ ಅದಕ್ಕೆ ಕೋರ್ಟ್ನಲ್ಲಿ ಕೇಸ್ ಇದೆ ಅಂತಕ್ಕಂಥ ನೆಪ ಓಡ್ತಕ್ಕಂಥದ್ದು ಸರಿಯಾದಲ್ಲ ಅಂತ ಹೇಳಿದ್ವಿ. ಕೂಡಲೇ ಅದನ್ನ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಕೊಡಿಸ್ಕೊಡಬೇಕು ಅಂತ ಪ್ರಸ್ತಾಪ ಮಾಡಿದ್ವಿ. ಹಾಗೇನೆ ಅಪ್ಪರ್ಬದ್ಧ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.